ದುಶ್ಚಟಗಳು ಅಂದರೆ ಬೀಡಿ, ಸಿಗರೇಟು, ಗುಟ್ಕಾ, ತಂಬಾಕು, ಸರಾಯಿ ಇಂತಹ ಕೆಟ್ಟ ದುಶ್ಚಟಗಳನ್ನು ಮಾಡೋದ್ರಿಂದನೂ ಕೂಡ ಈ ಕಿಡ್ನಿಗೆ ತೊಂದರೆಗಳು ಉಂಟಾಗ್ತವೆ. ಹಲವಾರು ಜನರು ಇದರ ಕಷಾಯವನ್ನು ಕುಡಿದು 10-12 ಕ್ರಿಯೇಟಿನ್ ಇರೋರು 1-2 ತಿಂಗಳಲ್ಲೇ 3-4ಕ್ಕೆ ಬಂದಿರತಕ್ಕಂಥ ಉದಾಹರಣೆಯನ್ನು ನಾವು ನೋಡಿದ್ದೇವೆ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ನಮಃ ಶಿವಾಯ. ಸರ್ವರಿಗೂ ಭಕ್ತಿಯ ಶರಣಾರ್ಥಿ. ನಾನು ನಿಮ್ಮ ಯೋಗ ಗುರು ವೈದ್ಯ ಶ್ರೀ ಚನ್ನಬಸವಣ್ಣ, ಶ್ರೀಗಂಗಾ ಯೋಗ ನಿಸರ್ಗ ಚಿಕಿತ್ಸಾ ಹಾಗೂ ಆಯುರ್ವೇದ ಸಂಶೋಧನಾ ಕೇಂದ್ರ, ಆರೋಗ್ಯ ಮಹಾಮನೆ, ಬೆಂಗಳೂರು, ಹುಬ್ಬಳ್ಳಿ, ಧಾರವಾಡ ಹತ್ತಿರ ಮೂರ್ಕಟ್ಟಿ. ತಮ್ಮೆಲ್ಲರಿಗೂ ಮನೆ ಮನೆ ರಸದೂಟ ಯೂಟ್ಯೂಬ್ ಚಾನಲ್ಗೆ ಭಕ್ತಿಯ ಸ್ವಾಗತ. ಇವತ್ತಿನ ಸಂಚಿಕೆಯಲ್ಲಿ ಕಿಡ್ನಿ ಫೇಲ್ ಆಗಿ ಕ್ರಿಯೇಟಿನ್ ಜಾಸ್ತಿ ಆದಾಗ ಆ ಕ್ರಿಯೇಟಿನನ್ನು ಸರಿಪಡಿಸ್ತಕ್ಕಂಥ ಒಂದು ಅದ್ಭುತವಾಗಿರ್ತಕ್ಕಂಥ ಮನೆಮದ್ದನ್ನು ನೋಡೋಣ. ಇದನ್ನು ಶರಪುಂಕ ಅಂತ ಹೇಳ್ತಾರೆ. ಶರಪುಂಕ ಕನ್ನಡದಲ್ಲಿ ಕೊಗ್ಗೆ ಗಿಡ ಅಂತ ಕರೀತಾರೆ. ಇದರ ಚಿತ್ರಣವನ್ನು ತೋರಿಸ್ತಾ ಇದ್ದಾರೆ ನೋಡಿ. ಶರಪುಂಕ, ಕೊಗ್ಗೆ ಗಿಡ, ಇದನ್ನು ಹೇಗೆ ಬಳಕೆ ಮಾಡೋದು, ಇದರಿಂದ ಡಯಾಲಿಸಿಸ್ ಇಲ್ಲದೆ ಕ್ರಿಯೇಟಿನನ್ನು ಹೇಗೆ ಕಮ್ಮಿ ಮಾಡ್ಕೊಳ್ಳೋದು ಅನ್ನೋದನ್ನು ನೋಡೋಣ. ಮೊದಲನೇದಾಗಿ ಈ ಕಿಡ್ನಿ ಸಮಸ್ಯೆ ಯಾಕೆ ಬರುತ್ತೆ ಅನ್ನೋದನ್ನು ಸ್ಪಷ್ಟ ತಿಳ್ಕೋಬೇಕು. ಅಜೀರ್ಣ, ಮಲಬದ್ಧತೆಯ ಸಮಸ್ಯೆಯಿಂದ, ಪಾಚಕ ಪಿತ್ತ, ಕ್ಲೇದಕ ಕಫ, ಸಮಾನ ವಾಯುವಿನ ಅಸಮತೋಲನದಿಂದ ಏನಾಗುತ್ತೆ, ಈ ಒಂದು ಕಿಡ್ನಿಯ ಜೀವಕೋಶಗಳಿಗೆ ತೊಂದರೆ ಉಂಟಾಗಿ ಕಿಡ್ನಿಯ ಸಮಸ್ಯೆ ಬರುತ್ತೆ. ಇದು ನಮ್ಮ ಆಯುರ್ವೇದ ಶಾಸ್ತ್ರದ ಅನುಗುಣವಾಗಿ. ಹೀಗೆ ಬಂದಾಗ ಏನಾಗುತ್ತೆ, ಅಲ್ಲಿ ಯೂರಿಕ್ ಆಸಿಡ್ ಜಾಸ್ತಿ ಆಗುತ್ತೆ, ಬ್ಲಡ್ ಯೂರಿಯಾ ಜಾಸ್ತಿ ಆಗುತ್ತೆ, ಪೊಟ್ಯಾಷಿಯಂ ಅಸಮತೋಲನವಾಗುತ್ತೆ, ಹಾಗೂ ಸೋಡಿಯಂ ಹೆಚ್ಚು ಕಮ್ಮಿ ಆಗುತ್ತೆ, ಆಲ್ಬಮಿನ್ ಲೆವೆಲ್ ಅಸಮತೋಲನಗೊಳ್ಳುತ್ತದೆ. ಹೀಗೆ ಇವೆಲ್ಲ ಅಂಶಗಳನ್ನು ನಾವು ನೋಡಬಹುದು. ರಕ್ತ ಪರೀಕ್ಷೆ ಮಾಡಿಕೊಂಡ್ರೆ ಇವೆಲ್ಲ ಗೊತ್ತಾಗ್ತವೆ. ಕ್ರಿಯೇಟಿನ್ನು 0.5 ಇಂದ 1.5 ಒಳಗಡೆ ಇರಬೇಕು. ಎಲ್ಲ ಯೂರಿಕ್ ಆಸಿಡ್ ಕೂಡ, ಬ್ಲಡ್ ಯೂರಿಯಾ, ಆಲ್ಬಮಿನು ಒಂದು ಸಮತೋಲನ ಸ್ಥಿತಿಯಲ್ಲಿರಬೇಕು. ಇವೇನಾದರೂ ಅಸಮತೋಲನವಾಗಿದೆ ಅಂದರೆ ಕಿಡ್ನಿ ಫೇಲ್ ಆಗಿದೆ ಅಂತ ಹೇಳ್ತಾರೆ. ಹಾಗೆ ಅದಕ್ಕೆ ಕಾರಣವನ್ನು ಮತ್ತೆ ನಾವು ನೋಡ್ತಾ ಹೋದರೆ ರಾಸಾಯನಿಕ ಔಷಧಿಗಳ ಸೇವನೆ, ಈ BP, ಶುಗರು, ಥೈರಾಯ್ಡು ಇಂಥ ಸಮಸ್ಯೆಗಳಿಗೆ ಜೀವನ ಪರ್ಯಂತ ಔಷಧಿಯನ್ನು ತೆಗೆದುಕೊಳ್ಬೇಕಾಗತ್ತೆ. ಅಂತಹ ಔಷಧಿಗಳ ಸೇವನೆಯಿಂದಾಗಿ, ಅವುಗಳ ವಿಷ ಪ್ರಕೋಪದಿಂದಾಗಿ, ಕೆಮಿಕಲ್ಗಳ ಒಂದು ದುಷ್ಪರಿಣಾಮದಿಂದಾಗಿ ಕಿಡ್ನಿಯ ನೆಫ್ರಾನ್ಸ್ಗಳು ಏನು ಮಾಡ್ತವೆ, ಹಾಳಾಗ್ತವೆ. ಅವುಗಳನ್ನ ಶುದ್ಧೀಕರಣ ಮಾಡೋದೇ ಅಲ್ವ ಲಿವರು ಮತ್ತು ಕಿಡ್ನಿನೇ ನಮ್ಮ ಶರೀರದ ಶುದ್ಧೀಕರಣದ ಪ್ರಮುಖ ಅಂಗಗಳು. ಇದರಿಂದ ರಾಸಾಯನಿಕ ಔಷಧಿಯನ್ನು ತೆಗೆದುಕೊಳ್ಳೋದ್ರಿಂದ ಲಿವರು ಕೆಡುತ್ತೆ, ಕಿಡ್ನಿನೂ ಕೆಡುತ್ತೆ. ಹಾಗೆ ನಾವು ಜೀವನ ಕ್ರಮದಲ್ಲಿ ಏರುಪೇರು ಮಾಡ್ಕೊಳ್ತೇವೆ. ತಡವಾಗಿ ಮಲಗೋದು, ತಡವಾಗಿ ಹೇಳೋದು, ಇದರಿಂದನೂ ಕೂಡ ನಮ್ಮ ಕಿಡ್ನಿಗೆ ಒತ್ತಡ ಉಂಟಾಗುತ್ತೆ. ಸರಿಯಾಗಿ ನೀರು ಕುಡಿಯೋದ್ರಿಂದನೂ ಕೂಡ ಕಿಡ್ನಿಗೆ ಒತ್ತಡ ಉಂಟಾಗುತ್ತೆ. ಹೀಗೆ ರಾಸಾಯನಿಕ ಔಷಧಿಗಳು, ಹದತಪ್ಪಿದ ಜೀವನದ ಪದ್ಧತಿ ಮತ್ತು ದುಶ್ಚಟಗಳು. ದುಶ್ಚಟಗಳು ಅಂದರೆ ಬೀಡಿ, ಸಿಗರೇಟು, ಗುಟ್ಕಾ, ತಂಬಾಕು, ಸರಾಯಿ ಇಂತಹ ಕೆಟ್ಟ ದುಶ್ಚಟಗಳನ್ನು ಮಾಡೋದ್ರಿಂದನೂ ಕೂಡ ಈ ಕಿಡ್ನಿಗೆ ತೊಂದರೆಗಳು ಉಂಟಾಗ್ತವೆ. ಈ ಎಲ್ಲ ಕಾರಣದಿಂದ ಬಂದಿರತಕ್ಕಂಥ ಕಿಡ್ನಿ ಸಮಸ್ಯೆಯನ್ನು ನಾವು ಸರಿಪಡಿಸ್ಕೊಳ್ಳಿಕ್ಕೆ ಏನು ಮಾಡಬೇಕಂದ್ರೆ, ನಾವೇನು ತಪ್ಪು ಮಾಡಿದ್ವಲ್ಲ ಅದನ್ನು ಮೊದಲು ಬಿಡಬೇಕು. ಚಹಾ, ಕಾಫಿ ಅಂತಕ್ಕಂಥ ವಿಷ ಪದಾರ್ಥವನ್ನು ಕೂಡ ಕಿಡ್ನಿ ಹಾಳಾಗಲಿಕ್ಕೆ ಮೂಲ ಕಾರಣ. ಅದರಲ್ಲಿರ್ತಕ್ಕಂಥ ಏನಂತ ಹೇಳಿದ್ರೆ ಟೇನಿನ್ನು, ಕೆಫಿನ್ನು, ಸಕ್ಕರೆಯಲ್ಲಿರ್ತಕ್ಕಂಥ ಆ ಒಂದು ವಿಷ ಅಂಶಗಳು, ಕೆಮಿಕಲ್ಗಳು ಕಿಡ್ನಿ ಹಾಳಾಗಲಿಕ್ಕೆ ಮೂಲ ಕಾರಣ ಆಗ್ತದೆ. ಅದಕ್ಕೆ ಇದರಿಂದ ಹೊರಗಡೆ ಬರಬೇಕು. ಭಾಳ ಜನ ಮಹಾತ್ಮರು ಟೀ, ಕಾಫಿ ಒಳ್ಳೇದಂತ ವಾದ ಮಾಡೋರು ಇದ್ದಾರೆ. ಅವ್ರಿಗೆ ನಾವೇನು ಹೇಳೋಕ್ಕಾಗಲ್ಲ. ಹಾಗೆಯೇ ಭಾಳ ಮುಖ್ಯವಾಗಿ ಈ ಎಲ್ಲ ಕಾರಣದಿಂದ ಹಾಳಾಗಿರ್ತಕ್ಕಂಥ ಕಿಡ್ನಿಯನ್ನು ಸರಿಪಡಿಸ್ಕೊಳ್ಳಿಕ್ಕೆ ಯೋಗ ಪ್ರಾಣಾಯಾಮ ಮಾಡೋದು ಅಗತ್ಯ. ನಾವು ಹಲವಾರು ಕಿಡ್ನಿ ಪೇಷಂಟ್ಗಳಿಗೆ ಯೋಗ ಥೆರಪಿ ಹೇಳ್ಕೊಡ್ತೇವೆ. ಕಪಾಲಭಾತಿ, ನಾಡಿ ಶುದ್ಧಿ, ಭ್ರಾಮರಿ ಇವೆಲ್ಲ ಪ್ರಾಣಾಯಾಮಗಳನ್ನ ಥೆರಪೆಟಿಕ್ ಆಗಿ ಸರಿಯಾಗಿ ಮಾಡೋದು. ಅದರ ಬಗ್ಗೆ ಮಾಹಿತಿ ಬೇಕು ಅಂದರೆ ತಾವು ತಮ್ಮ ಹತ್ತಿರದ ಯೋಗ ಗುರುಗಳ ಮಾರ್ಗದರ್ಶನದಲ್ಲಿ ಸರಿಯಾಗಿ ಯೋಗ ಕಲಿಬೇಕು. ಆ ಯೋಗದಲ್ಲಿ ಸರಿಯಾಗಿ ಥೆರಪಿ ಯೋಗ ಅಂತ ಬರ್ತದೆ. ಅದನ್ನು ಕಲಿತ್ರೆ ಯೋಗದಲ್ಲಿನೂ ಕೂಡ
ಕಿಡ್ನಿ ಕ್ರಿಯೇಟಿನ್ನ ಬಹಳ ಬೇಗ ಕಡಿಮೆ ಮಾಡ್ಕೊಳ್ಬೋದು. ನಾವು ಹಲವಾರು ಸಾವಿರಾರು ಜನರಿಗೆ ಯೋಗ ಕಲಿಸಿ ಕಿಡ್ನಿ ಕ್ರಿಯೇಟಿನ್ನ ಕಮ್ಮಿ ಮಾಡಿರುವ ಅನುಭವದ ಮೂಲಕ ಹೇಳ್ತಿದೆ. ಹಾಗೆಯೇ ಜೊತೆಗೆ ಈ ಒಂದು ಶರಪುಂಕ ಅಂತ ಏನಿದೆಯಲ್ಲ, ಇದು ಕಿಡ್ನಿಗೆ ಜೀವಾಮೃತ. ಇದು ಲಿವರನ್ನು ಸರಿ ಮಾಡುತ್ತೆ, ಕಿಡ್ನಿಯನ್ನು ಸರಿ ಮಾಡುತ್ತೆ. ಕಿಡ್ನಿ ತೊಂದರೆಗೊಳಗಾದಾಗ ಲಿವರಿಗೆ ತೊಂದರೆ ಆಗೇ ಆಗಿರುತ್ತೆ, ಲಿವರಿಗೆ ತೊಂದರೆ ಆದಾಗ ಕಿಡ್ನಿಗೆ ತೊಂದರೆ ಆಗಿರುತ್ತೆ. ಅದಕ್ಕೆ ಕಿಡ್ನಿ ಲಿವರನ್ನು ಸ್ವಚ್ಛಗೊಳಿಸುವ ಈ ಪ್ರಮುಖ ಅಂಗಾಂಗಗಳನ್ನು ಒಂದು ಕ್ರಿಯಾಶೀಲಗೊಳಿಸುವ ಶಕ್ತಿ ಶರಪುಂಕಕ್ಕಿದೆ. ಅದು ಹೇಗೆ ಅಂದರೆ, ನೀವು ನೋಡಿ, ಆ ಎಲೆಯನ್ನು ಎಳೆದಾಗ ವಿ ಆಕಾರ ಕಟ್ಟಾಗುತ್ತೆ. ಆ ಶರಪುಂಕದ ಎಲೆಯನ್ನು ಎಳೆದಾಗ ವಿ ಆಕಾರದಲ್ಲಿ ಕಟ್ಟಾಗುತ್ತೆ. ಮತ್ತು ಅದರಲ್ಲಿ ಜಾಂಬಳಿ ಕಲರ್ ಹೂವಾಗಿರ್ತವೆ. ಅದರ ಕಾಯಿ ಚಿಕ್ಕ ಚಿಕ್ಕ ಗೋರೆಕಾಯಿ ಥರ ಇರ್ತದೆ. ಅದನ್ನು ಒಂದು ಹಿಡಿ ಸೊಪ್ಪನ್ನು ನೀವು 1 ಲೀಟ್ರ್ ನೀರಿನಲ್ಲಿ ಕುದಿಸ್ಬೇಕು. ಅದು ಕುದ್ದು 50 ml 100 ml ಇಳಿಬೇಕು. ಆ 100 ml ಇಳಿದಾಗ ಅದನ್ನು ಫಿಲ್ಟರ್ ಮಾಡಿ ಬೆಳಿಗ್ಗೆ 50 ml, ಸಾಯಂಕಾಲ 50 ml ಕುಡಿದ್ರೆ ನಿಮ್ಮ ಕಿಡ್ನಿ ಕ್ರಿಯೇಟಿನ್ ಭಾಳ ಬೇಗ ಕಮ್ಮಿ ಆಗುತ್ತೆ. ಜೊತೆಗೆ ಯೋಗ ಪ್ರಾಣಾಯಾಮ ಮಾಡೋದು, ಇದರ ಲಾಭವನ್ನು ತುಂಬ ಜನರು ಪಡ್ಕೊಂಡಿದ್ದಾರೆ. ನಾವು ತುಂಬ ವಿಶೇಷವಾಗಿ ಇದರ ಬಗ್ಗೆ ಸಂಶೋಧನೆಗಳನ್ನು ಕೂಡ ಮಾಡಿದ್ದೇವೆ. ಇದರಲ್ಲಿ ಕಿಡ್ನಿ ಜೀವಕೋಶಗಳನ್ನು ಸರಿಪಡಿಸುವ ಎಲ್ಲ ಆ್ಯಂಟಿ ಆಕ್ಸಿಡೆಂಟ್ ಆಗಿರ್ಬೋದು, ನೈಟ್ರಿಕ್ ಆಕ್ಸೈಡ್ ಆಗಿರ್ಬೋದು, ಇದರಲ್ಲಿ ನಮ್ಮ ಇನ್ಫ್ಲಮೇಷನನ್ನು ಸರಿಪಡಿಸ್ತಕ್ಕಂಥ ಆ್ಯಂಟಿ ಇನ್ಫ್ಲಮೇಟರಿ, ಆ್ಯಂಟಿ ಮೈಕ್ರೋಬಿಯಲ್ ಅಂಶಗಳು ಇದ್ದಾವೆ. ಅದಕ್ಕೆ ಇದರ ಉಪಯೋಗದಿಂದ ತಾವು ಕಿಡ್ನಿ ಕ್ರಿಯೇಟಿನನ್ನು ನಾರ್ಮಲ್ ಮಾಡಿಕೊಳ್ಬಹುದು. ಹಾಗೂ ಇದರ ಒಂದು ಪ್ರಯೋಗವನ್ನು ಗರ್ಭಿಣಿ ಸ್ತ್ರೀಯರು, ಸ್ತನಪಾನ ಮಾಡಿಸ್ತಕ್ಕಂಥ ಹೆಣ್ಣುಮಕ್ಕಳು ವೈದ್ಯರ ಸಲಹೆಗೆ ಅನುಸಾರವಾಗಿ ಮಾಡ್ಬೋದು. ಉಳಿದಂತೆ ಎಲ್ಲರೂ ಇದರ ಪ್ರಯೋಗ ಮಾಡಿ ತಮ್ಮ ಕಿಡ್ನಿ ಕ್ರಿಯೇಟಿನ್ ನಾರ್ಮಲ್ ಮಾಡ್ಕೋಬೋದು. ಹಲವಾರು ಜನರು ಇದರ ಕಷಾಯವನ್ನು ಕುಡಿದು 10-12 ಕ್ರಿಯೇಟಿನ್ ಇರೋರು 1-2 ತಿಂಗಳಲ್ಲೇ 3-4ಕ್ಕೆ ಬಂದಿರತಕ್ಕಂಥ ಉದಾಹರಣೆಯನ್ನು ನಾವು ನೋಡಿದ್ದೇವೆ. ಹಾಗೆಯೇ ಇದನ್ನು ಸರಿಯಾಗಿ ಪತ್ತೆ ಹಚ್ಚಬೇಕು. ಇದರ ಚಿತ್ರಣವನ್ನು ತೋರಿಸಿದ್ದಾರೆ. ಅದರ ಒಂದು ಸುಲಭವಾಗಿರ್ತಕ್ಕಂಥ ಒಂದು ಪತ್ತೆ ಹಚ್ಚತಕ್ಕಂಥ ವಿಧಾನವನ್ನು ಕೂಡ ನಾವು ಹೇಳಿದ್ದೇವೆ. ಎಲೆಯನ್ನು ಕಿತ್ತಾಗ ವಿ ಆಕಾರದಲ್ಲಿ ಕಟ್ಟಾಗುತ್ತೆ, ಅದು ಹೂವು ಕಾಯಿ ಎಲ್ಲ ತೋರಿಸಿದ್ದೇವೆ. ಅದನ್ನು ಸರಿಯಾಗಿ ಪತ್ತೆ ಹಚ್ಚಿ ಅದನ್ನು ಆಡು ಭಾಷೆಯಲ್ಲಿ ಕೊಗ್ಗೆ ಗಿಡ ಅಂತ ಕರೀತಾರೆ, ಸಂಸ್ಕೃತದಲ್ಲಿ ಶರಪುಂಕ ಅಂತ ಹೇಳ್ತಾರೆ. ಇದರ ಬಳಕೆಯನ್ನು ಮಾಡಿಕೊಳ್ಳೋದ್ರ ಮೂಲಕ ತಮ್ಮ ಕಿಡ್ನಿ ಆರೋಗ್ಯವನ್ನು ಕಾಪಾಡಿಕೊಳ್ಬೋದು. ಜೊತೆಗೆ ಆಯುರ್ವೇದದಲ್ಲೂ ಕೂಡ ಒಳ್ಳೆಯ ಔಷಧಿಗಳಿದ್ದಾವೆ. ನಮ್ಮ ಆಶ್ರಮದಲ್ಲಿ ಇದಕ್ಕೆ ಕಿಡ್ನಿ ಕಷಾಯ, ಕಿಡ್ನಿಗೆ ಹಲವಾರು ಔಷಧಿಗಳನ್ನ ನಾವು ಇದಕ್ಕೆ ಕೊಡ್ತಾ ಇದ್ದೇವೆ. ಇದನ್ನು ಯಾಕೆ ಹೇಳ್ತಾ ಇದ್ದೇವೆ ಅಂತ ಹೇಳಿದ್ರೆ, ಇದು ಪ್ರಚಾರಕ್ಕಾಗಿ ಅಲ್ಲ, ಇದು ಜನ ಜಾಗೃತಿಗಾಗಿ. ಒಂದು ಸರಿ ಕ್ರಿಯೇಟಿನ್ ಜಾಸ್ತಿಯಾಗಿ ಡಯಾಲಿಸಿಸ್ ಒಳಗಾದರೆ ಆ ಮನುಷ್ಯ ಕೆಲವು ವರ್ಷಗಳಲ್ಲಿ ನರಕ ಯಾತನೆಯನ್ನು ಅನುಭವಿಸಿ ತನ್ನ ಜೀವನವನ್ನು ಕೊನೆಗೊಳಿಸಬೇಕಾಗ್ತದೆ. ಅದಕ್ಕೆ ನೂರಾರು ಜನರ ನೊಂದವರ ಒಂದು ಪಾಲಿಗೆ ಇದೊಂದು ಆಶಾಕಿರಣವಾಗಲಿ, ಅವರ ಬಾಳಿಗೆ ಹೊಸ ಬೆಳಕಾಗಲಿ, ಅವರು ಮತ್ತು ತಮ್ಮ ಜೀವನದಲ್ಲಿ ಕಿಡ್ನಿಯನ್ನು ನೈಸರ್ಗಿಕವಾಗಿ ಸರಿಪಡಿಸ್ಕೊಂಡು ಅವರ ಆರೋಗ್ಯವನ್ನು, ಆಯಸ್ಸನ್ನು ಹೆಚ್ಚಿಸ್ಕೊಳ್ಳಿ ಅಂತಕ್ಕಂಥ ಕಳಕಳಿಯಿಂದ ಈ ಮಾಹಿತಿಯನ್ನು ಹೇಳ್ತಾ ಇದ್ದೇವೆ ಹೊರತು ಇದ್ಯಾವುದು ಪ್ರಚಾರಕ್ಕಲ್ಲ ಅಂತಕ್ಕಂಥ ಮಾತನ್ನು ಮತ್ತೆ ಮತ್ತೆ ಸ್ಪಷ್ಟಪಡಿಸ್ತಾ, ಯಾಕೆಂದರೆ ನಮ್ಮ ಔಷಧಿ ಇದೆ ಅಂತ ನಾವು ಯಾವತ್ತೂ ಹೇಳೋದಿಲ್ಲ. ಅನಿವಾರ್ಯ ಇದ್ದಾಗ ಮಾತ್ರ ಈ ಕುರಿತಾಗಿ ಹೇಳ್ತೇವೆ. ಹಾಗೆ ಇದರ ಆಯುರ್ವೇದಿಕ್ ಪ್ರಯೋಜನವನ್ನು ಪಡ್ಕೊಳ್ಬೋದು. ಈ ಮನೆಮದ್ದನ್ನು ಕೂಡ ತಾವು ಬಳಸಿ ತಮ್ಮ ಕ್ರಿಯೇಟಿನ್ನ ಕಡಿಮೆ ಮಾಡ್ಕೊಳ್ಬೋದು ಅಂತಕ್ಕಂಥ ಮಾತನ್ನು ಹೇಳ್ತಾ, ಈ ಮಾಹಿತಿ ಇಷ್ಟ ಆದರೆ ತಮ್ಮ ಬಂಧು ಮಿತ್ರರನ್ನು ಶೇರ್ ಮಾಡ್ಕೊಳ್ಳಿ. ತಾವಿನ್ನೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ತಮ್ಮೆಲ್ಲರಿಗೂ ಭಕ್ತಿಯ ಶರಣಾರ್ಥಿ. ಇನ್ನೂ ಅನೇಕ ಸ್ವಾದಿಷ್ಟ ರೆಸಿಪಿಗಳಿಗಾಗಿ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ.